ಚಳಿಗಾಲದಲ್ಲಿ ಮುಚ್ಚಿದಂತಹ ಕೇದಾರನಾಥ ದೇವಸ್ಥಾನದ ಬಾಗಿಲು ಭಕ್ತಾದಿಗಳಿಗೆ ಮೇ 2ರಿಂದ ದರ್ಶನಕ್ಕೆ ತೆರೆದಿದೆ. ಅಕ್ಷಯ ತೃತೀಯದಿಂದ ದೀಪಾವಳಿಯವರೆಗೂ ಕೇದಾರನಾಥದಲ್ಲಿ ಶಿವನ ದರ್ಶನವಾಗುತ್ತೆ. ಆದ್ರೆ ಚಳಿಗಾಲದಲ್ಲಿ ಕೇದಾರದಲ್ಲಿನ ಶಿವನ ಡೋಲಿಯನ್ನ ಅಂದ್ರೆ ಉತ್ಸವ ಮೂರ್ತಿಯನ್ನ ರುದ್ರಪ್ರಯಾಗದಿಂದ 41 ಕಿಲೋಮೀಟರ್ ದೂರದ ಹಾಗೂ ಗುಪ್ತ ಕಾಶಿಯಿಂದ 13 ಕಿಲೋಮೀಟರ್ ದೂರದ ಸಮುದ್ರ ಮಟ್ಟದಿಂದ 1311 ಮೀಟರ್ ಎತ್ತರದ ಉಖಿ ಮಠಕ್ಕೆ ಕರೆತಂದು ಮುಂದಿನ 6 ತಿಂಗಳು ಕೇದಾರದ ಶಿವನ ದರ್ಶನವನ್ನ ಇಲ್ಲಿ ಮಾಡಬಹುದು. ಅಕ್ಷಯ ತೃತೀಯದ ಸಮಯದಲ್ಲಿ ಉಖಿ ಮಠದ ಶಿವನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಉಖಿ ಮಠದ ಓಂಕಾರೇಶ್ವರ ದೇವಸ್ಥಾನದಿಂದ ಬೀಳ್ಗೊಡ್ತಾರೆ. ಅಂದ್ರೆ ಕೇದಾರದ ಬಾಗಿಲನ್ನ ತೆಗೆಯುವ ಸಮಯದಲ್ಲಿ ದೇವಸ್ಥಾನಕ್ಕೆ ಮೂರ್ತಿಯನ್ನ ವಾಪಸ್ ಕೊಂಡೊಯ್ಯಲಾಗುತ್ತೆ. ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಹೂವಿನಿಂದ ಅಲಂಕೃತವಾದ ಪಂಚಮುಖಿ ಡೋಲಿಯ ಶಿವನ ಮೂರ್ತಿಯನ್ನ ಹೊತ್ತು ಮೆರವಣಿಗೆಯ ಮೂಲಕ ಕೊನೆಗೆ ತನ್ನ ಸ್ವಸ್ಥಾನವನ್ನ ತಲುಪ್ತಾನೆ. ಕೇದಾರನಾಥ 12 ಜ್ಯೋತಿರ್ಲಿಂಗಗಳಲ್ಲಿ ಅತಿ ಎತ್ತರದ ಪ್ರದೇಶದಲ್ಲಿರೋ ಜ್ಯೋತಿರ್ಲಿಂಗ. ನೋಡಿ, ಮಂದಾತ ಅನ್ನೋ ಶಿವನ ಮಹಾನ್ ಭಕ್ತ ಇವತ್ತಿನ ಓಂಕಾರೇಶ್ವರ ದೇವಸ್ಥಾನ ಅಂದ್ರೆ ಉಖಿ ಮಠ ಇದಿರೋ ಜಾಗದಲ್ಲಿ 12 ವರ್ಷಗಳ ಕಾಲ ಒಂದೇ ಕಾಲಲ್ಲಿ ನಿಂತು ತಪಸ್ಸನ್ನ ಮಾಡಿ ಶಿವ ಮಂದಾತನಿಗೆ ಒಲಿದು ಪ್ರತ್ಯಕ್ಷವಾಗ್ತಾನೆ ಓಂಕಾರನಾಗಿ. ಈ ಕಾರಣದಿಂದಲೇ ಇಲ್ಲಿನ ಶಿವಲಿಂಗಕ್ಕೆ ಓಂಕಾರೇಶ್ವರ ಅನ್ನೋ ಹೆಸರು ಬಂದಿದ್ದು. ಚಳಿಗಾಲದಲ್ಲಿ ಕೇದಾರ ಬಾಗಿಲು ಮುಚ್ಚಿದ್ದಾಗ ಇದೇ ಓಂಕಾರೇಶ್ವರ ದೇವಸ್ಥಾನದಲ್ಲಿ ಕೇದಾರನಾಥನ ಪಂಚಮುಖಿ ಉತ್ಸವ ಮೂರ್ತಿಯ ದರ್ಶನವಾಗುವುದು.